ನಮಸ್ಕಾರ. ಅದೊಂದು ಸುಸಜ್ಜಿತವಾದ ಪಾರ್ಟಿ ಹಾಲ್. ಎಲ್ಲಿ ನೋಡಿದರಲ್ಲಿ ಸಂಭ್ರಮ. ಎರಡು ಶ್ರೀಮಂತ ಕುಟುಂಬಗಳು ತಮ್ಮ ಮಕ್ಕಳ ನಿಶ್ಚಿತಾರ್ಥ ನಡೆಸಲು ವೇದಿಕೆ ಸದ್ದುಗೊಳಿಸಿದರು. ತಮ್ಮ ಇಷ್ಟದಂತೆ ಮನಮೆಚ್ಚಿದ ಸಂಗಾತಿಯ ಅಧಿಕೃತ ಜೋಡಿ ಆಗಲು ಸಿದ್ಧರಾಗುತ್ತಿದ್ದರು. ಸಮಯ ಆದಂತೆ ಹುಡುಗ ಹುಡುಗಿಯನ್ನು ಸ್ಟೇಜ್ ಮೇಲೆ ನಿಲ್ಲಿಸಲು ಯೋಚಿಸಿ ಇಬ್ಬರನ್ನು ಕರೆತರಲು ಹೋದರು. ಹೆಣ್ಣಿನ ತಂದೆ ಗಂಡನ್ನು ಕರೆತರಲು ಹೋದರೆ, ಗಂಡಿನ ತಾಯಿ ಹೆಣ್ಣನ್ನು ಕರೆತರಲು ಹೋದರು. ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಬೇಕಾಗಿದ್ದ ಸಮಯ ಅದು. ಅವಳ ಹೆಸರು ಸೌಂದರ್ಯ. ಹೆಸರಿಗೆ ತಕ್ಕಂತೆ ಅಪರೂಪದ ಸೌಂದರ್ಯ ಅವಳದು. ಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ಕಂಡರೆ ಪ್ರೀತಿ. ಗುಣದಲ್ಲಿ ಅವಳು ದೇವತೆ. ಸಿಟ್ಟು ಬಂದರೆ ತಪ್ಪು ಯಾರದಾದರೂ ಮಾಡಿರಲಿ ಶಿಕ್ಷೆ ಆಗಲೇಬೇಕು ಎಂಬುದವಳ ದೃಢ ನಿರ್ಧಾರ. ಬಡವರ ಪಾಲಿಗೆ ನ್ಯಾಯ ದೇವತೆ. ದಕ್ಷ ಪೊಲೀಸ್ ಅಧಿಕಾರಿ ಅವಳು. ಅವಳನ್ನು ಕರೆತಂದು ವೇದಿಕೆ ಮೇಲೆ ಇದ್ದ ಸಿಂಹಾಸನದಂತೆ ಕಂಗೊಳಿಸುವ ಚೇರ್ ಮೇಲೆ ಕೂರಿಸ್ತಾರೆ. ಆದರೆ ಹುಡುಗನನ್ನು ಕರೆದುಕೊಂಡು ಬರಲು ಹೋದವರು ಬಾಗಿಲಲ್ಲಿ ನಿಂತು ನೋಡಿದವರಿಗೆ ದಿಗ್ಭ್ರಮೆಯಾಗಿತ್ತು. ನೋ ಎಂದು ಜೋರಾಗಿ ಕಿರಿಚಿಕೊಂಡರು. ಎಲ್ಲರೂ ಜಮಾಯಿಸಿದರು ಏನಾಗಿದೆ ಎಂದು ನೋಡಲು. ಅಲ್ಲಿದ್ದವರಿಗೆಲ್ಲ ಅಲ್ಲಿ ಏನಾಗುತ್ತಿದೆ ಎಂಬುದೇ ಮರೆತು ಹೋಗಿತ್ತು. ಹುಡುಗ ಬೇರೊಬ್ಬ ಹುಡುಗಿ ಜೊತೆ ಮಂಚದಲ್ಲಿ ಮಲಗಿದ್ದ. ಅವಳು ಯಾರು ಯಾರಿಗೂ ಗೊತ್ತಿಲ್ಲ. ಒಳಗೆ ಹೋಗಿ ಅವನನ್ನು ಎಬ್ಬಿಸಲು ಪ್ರಯತ್ನಿಸಿದರೂ ಅವನು ಏಳಲಿಲ್ಲ. ಅಲ್ಲಿ ಕುಡಿಯಲಿಟ್ಟಿದ್ದ ನೀರನ್ನು ಅವನ ಮೇಲೆ ಎರಚಿದರು. ನೀರು ಬಿದ್ದ ಕೂಡಲೇ ಆತ ಎದ್ದು ಕುಳಿತ. ಎಲ್ಲರ ಕಡೆ ಕಣ್ಣು ಹಾಯಿಸಿದಾಗ ಅವರೆಲ್ಲ ಇವನನ್ನು ಸಿಟ್ಟಿನಿಂದ ನೋಡುತ್ತಿದ್ದರು. ಅಲ್ಲೇ ಇದ್ದ ತನ್ನ ತಾಯಿಯನ್ನು ಏನಾಯ್ತಮ್ಮ ಎಂದು ಕೇಳುತ್ತಾನೆ. ಏನಾಗಿದೆ? ಕಣ್ಣು ಬಿಟ್ಟು ನಿನ್ನ ಪಕ್ಕ ನೋಡು, ಏನಿದೆಲ್ಲ? ಆವಾಗಲೇ ಅವನ ಅರಿವಿಗೆ ಬಂದ ಧ್ವನಿಸುತ್ತೆ ತನ್ನ ಪಕ್ಕ ಹುಡುಗಿ ಮಲಗಿರುವುದು. ಅವಳಿಗೂ ಆಗ ತಾನೇ ಎಚ್ಚರ ಆಗಿತ್ತು. ಆದರೆ ಅಲ್ಲಿ ಅವನ ಮಾತಿಗೆ ಯಾವ ಅವಕಾಶ ಇರಲಿಲ್ಲ. ಎಲ್ಲರೂ ಅವನನ್ನು ಎಳೆದು ಹೊಡೆಯಲು ಪ್ರಾರಂಭಿಸುತ್ತಾರೆ. ಅವನ ತಂದೆ ತಾಯಿಯರು ಆಕ್ರಂದನ ಮುಗಿಲು ಮುಟ್ಟಿತ್ತು. ಆದರೆ ಅವರ ಮಾತು ಕೇಳುವವರು ಯಾರು? ಅವನನ್ನು ಹೊಡೆಯುತ್ತಲೇ ಈಚೆಗೆ ಕರೆತಂದರು. ಸೌಂದರ್ಯಕ್ಕೆ ಅಲ್ಲಿ ಏನಾಗುತ್ತಿದೆ ಎಂಬುದು ತಿಳಿಯಲಿಲ್ಲ. ಅಲ್ಲಿದ್ದ ಒಬ್ಬರು ಅವಳನ್ನು ಕೆಳಕ್ಕೆ ತನ್ನ ಹುಡುಗನ ಬಳಿ ಹೋಗಲು ಬಿಡಲಿಲ್ಲ. ಅವನಿಗೆ ಹೊಡೆದ ಅವರು ಅವನನ್ನು ಮಂಟಪದಿಂದ ಆಚೆ ನೂಕುತ್ತಾರೆ. ಆಚೆ ಬಿದ್ದವನಿಗೆ ತಲೆಗೆ ಪೆಟ್ಟು ಬಿದ್ದು ಪ್ರಜ್ಞೆ ಹೋಗುತ್ತೆ. ಅವನ ತಂದೆ ತಾಯಿಯರು ಅವನನ್ನು ಹಾಸ್ಪಿಟ್ಲಿಗೆ ಕರೆತರುತ್ತಾರೆ. ಇತ್ತ ಎಲ್ಲರೂ ಚುಚ್ಚು ಮಾತಿನಿಂದ ಸೌಂದರ್ಯ ಮುಂದೆ ಅವನ ಗುಣಗಾನ ಮಾಡುತ್ತಿರುತ್ತಾರೆ. ತನ್ನವನ ಬಗ್ಗೆ ಅವರು ಆಡಿದ ಮಾತುಗಳನ್ನು ಕೇಳಿ ಅವಳಿಗೆ ಏನಾಗುತ್ತಿದೆ ಎಂಬುದು ತಿಳಿಯಲಿಲ್ಲ. ಮಾತನಾಡಲು ಮುಂದಾದರೆ ಅವಳ ತಂದೆ ತಾಯಿ ಅವನ ಬಗ್ಗೆ ಒಂದು ಮಾತನಾಡಬೇಡ, ಏನಂತ ಪ್ರೀತಿಸಿ ಬಿಟ್ಟಿಯೇ ಅವನನ್ನು ಎಂದು ಅಳುತ್ತಾ ಅವಳ ಕೆನ್ನೆಗೆ ಹೊಡೆಯುತ್ತಾರೆ. ಅವಳಿಗೆ ಆದ ಶಾಕ್ ಅವಳನ್ನು ಪ್ರಜ್ಞೆ ತಪ್ಪಿಸುತ್ತದೆ. ಆ ಹುಡುಗ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡ ಶವದಂತೆ, ಜೀವಂತ ಶವದಂತೆ ಮಲಗಿರುತ್ತಾನೆ. 1 ಗಂಟೆ ಕಾಲ ನಡೆದ ಶಸ್ತ್ರಚಿಕಿತ್ಸೆ ಮುಗಿಸಿ ಹೊರಬಂದ ಡಾಕ್ಟರ್ ಬಳಿ ಆ ಹುಡುಗನ ತಂದೆ ತಾಯಿ ಅವನ ಬಗ್ಗೆ ಕೇಳಿದಾಗ, ಡಾಕ್ಟರ್, ಪ್ರಾಣಕ್ಕೇನೂ ಅಪಾಯ ಇಲ್ಲ, ಆದರೆ ಅವರಿಗೆ ಅತಿ ಹೆಚ್ಚು ಮಾರಣಾಂತಿಕ ಹೊದೆ ಬಿದ್ದಿರುವುದರಿಂದ ಮತ್ತು ಅವನಿಗೆ ಮನಸ್ಸಿನ ಮೇಲೆ ಹೊಡೆತ ಬಿದ್ದಿರುವುದರಿಂದ ಮತ್ತು ತಲೆಗೆ ಬಲವಾದ ಪೆಟ್ಟು ಬಿದ್ದಿರುವುದರಿಂದ ಅವನ ಪ್ರಜ್ಞೆ ಬರುವುದರ ಬಗ್ಗೆ ಹೇಳಲಾಗದು. 48 ಗಂಟೆಗಳಲ್ಲಿ ಅವನಿಗೆ ಪ್ರಜ್ಞೆ ಬರಬೇಕು, ಬರದಿದ್ದರೆ ಅವನು ಕೋಮಕ್ಕೆ ಹೋಗ್ತಾನೆ ಅಂತ ಹೇಳಿ ಹೋಗ್ತಾರೆ. ಡಾಕ್ಟರ್ ಮಾತು ಕೇಳಿದ ಅವರಿಗೆ ನೆಲವೇ ಕುಸಿದಂತಾಗುತ್ತದೆ. ಅಲ್ಲೇ ಕುಳಿತು ಬಿಡುತ್ತಾರೆ. ಇಬ್ಬರು ಬೊಂಬೆಯಂತೆ ಕುಳಿತಿರುತ್ತಾರೆ. ಅವರ ನೆನಪುಗಳು ತಮ್ಮ 6 ವರ್ಷದ ಹಿಂದೆ ಹೋಗುತ್ತದೆ. ಅದೊಂದು ಅಪ್ಪ ಮಗ, 3 ಚಿಕ್ಕ ಸುಂದರ ಕುಟುಂಬ. ನಾರಾಯಣ್ ಲಕ್ಷ್ಮಿ ದಂಪತಿಯ ಒಬ್ಬನೇ ಮಗ ಸಂಪ್ರೀತ್. ನಾರಾಯಣ್ ಅವರು ಚಕ್ರವರ್ತಿ ಇಂಡಸ್ಟ್ರಿನ ಮಾಲೀಕರು. ದೇಶದಲ್ಲೇ ನಂಬರ್ 1 ಸ್ಥಾನ ಪಡೆದವರು. ಕರ್ನಾಟಕದ 10 ಶ್ರೀಮಂತ ಕುಟುಂಬಗಳ ಪೈಕಿ ಇವರದು ಒಂದು. ಲಕ್ಷ್ಮಿ ಒಬ್ಬ ಜಿಲ್ಲಾಧಿಕಾರಿ. ಮದುವೆಯಾಗಿ 10 ವರ್ಷಗಳ ನಂತರ ಹುಟ್ಟಿದ ಮಗನಿಗಾಗಿ ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮಗನ ಲಾಲನೆ ಪೋಷಣೆಯಲ್ಲಿ ತೊಡಗಿದರು. ಸಂಪ್ರೀತ್ 6 ಅಡಿ ಎತ್ತರದ ನಿಲುವು. ಯೋಗ ಮಾಡಿ ಆರೋಗ್ಯ ಪಡೆದುಕೊಂಡರೆ ಜಿಮ್ನಲ್ಲಿ ದಂಡಿಸಿದ ಬಿಗಿಯಾದ ಮೈಕಟ್ಟು. ಒಮ್ಮೆ ನೋಡಿದ ಹುಡುಗಿಯರು ಮತ್ತೊಮ್ಮೆ ನೋಡದೆ ಇರಲಾರರು. ಚಿಗುರು ಮೀಸೆ ಮರೆಯಲ್ಲಿ ಎಂದೂ ಮಾಸದ ಮಂದಹಾಸದ ನಗೆ. ನೇರ ನುಡಿ, ಒಂದೇ ಮಾತು. ಅಧರ್ಮ ಸಹಿಸಲ್ಲ. ಸಿಟ್ಟು ಅದೆಷ್ಟು ಇದ್ದರೂ ಅದನ್ನು ನಿಯಂತ್ರಿಸುವ ಶಕ್ತಿ ಇರುವವನು. ಅಂದು ಅವನು ತನ್ನ ಕಂಪನಿಗೆ ಹೋಗುತ್ತಿದ್ದ. ನಮ್ಮ ಹೀರೋ ಕೇಳಬೇಕಾ, ರಾಯಲ್ ಆಗಿ ತನ್ನ ಬೈಕ್ನಲ್ಲಿ ಹೋಗುತ್ತಿದ್ದ. ಅದ್ಯಾವುದೋ ಒಂದು ಒಂಟಿ ಮನೆ. ಆ ಮನೆ ಕಡೆ ಒಂದು ಕಾರಲ್ಲಿ ಸ್ಪೀಡಾಗಿ ಹೋಗುತ್ತಿರುವ 5 ಜನ ದಾಂಡಿಗರು. ಆ ಕಾರಿನಿಂದ ಒಂದು ಹೆಣ್ಣಿನ ಆರ್ತನಾದ. ಕೇಳಿದವನು ಅವರು ಹೋದ ಮನೆ ಕಡೆ ಇವನು ಹೋಗುತ್ತಾನೆ.
ಆ ಒಂಟಿ ಮನೆ ಮುಂದೆ ಕಾರು ನಿಲ್ಲುತ್ತಿದ್ದಂತೆ ಆ ದಾಂಡಿಗರು ಆ ಹುಡುಗಿಯನ್ನು ಒಳಗೆ ಎಳೆದೊಯ್ಯಲು ನೋಡುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಂಪ್ರೀತ್ ಆ ದಾಂಡಿಗರೊಡನೆ ಹೊಡೆದಾಡಿ ಅವಳನ್ನು ರಕ್ಷಿಸ್ತಾನೆ. ಆ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಅವಳು ಕೇಳಿದ ಕಡೆ ಅವಳನ್ನು ಡ್ರಾಪ್ ಮಾಡುತ್ತಾನೆ. ಆದರೆ ಅವನ ಹೃದಯ ಕೂಡ ಅವಳೊಂದಿಗೆ ಹೋಗಿರುತ್ತದೆ. ಅದೇ ಲವ್ ಆಟ್ ಫಸ್ಟ್ ಸೈಟ್. ಅವಳು ಬೇರಾರೂ ಅಲ್ಲ, ಅವಳೇ ಸೌಂದರ್ಯ. ಅವಳು ತನ್ನ ಕಾಲೇಜ್ನ ಬಳಿ ನಿಂತಿರ್ತಾಳೆ. ಸ್ವಲ್ಪ ದೂರದಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿಯ ಜೊತೆ ಮಿಸ್ಬಿಹೇವ್ ಮಾಡುತ್ತಾ ಇರ್ತಾನೆ. ಸೌಂದರ್ಯ ಅವನ ಬಳಿ ಹೋಗಿ ಅವನಿಗೆ ಹೊಡೆಯುತ್ತಾಳೆ. ಆ ಹುಡುಗ ಅಲ್ಲಿಂದ ಹೋಗ್ತಾನೆ. ನಂತರದ ದಿನ ಸೌಂದರ್ಯ ಕಾಲೇಜ್ಗೆ ಬರುವಾಗ ಅವಳನ್ನು ಕಿಡ್ನ್ಯಾಪ್ ಮಾಡಲಾಗುತ್ತದೆ. ಆದರೆ ನಮ್ಮ ಹೀರೋ ಬಂದು ಸೇಫ್ ಮಾಡ್ತಾನೆ. ನಮ್ಮ ಹುಡುಗ ಯಾವುದೇ ಕೆಲಸ ಮಾಡಲು ಮನಸ್ಸಿಲ್ಲ. ಕಣ್ಣಿಟ್ಟ ಕಡೆಯೆಲ್ಲ ಅವಳೇ ಎಂದು ಯಾವ ಹುಡುಗಿ ಕಡೆ ಕಣ್ಣೆತ್ತಿ ನೋಡದವನು ಇಂದು ಅವಳಿಗೆ ತನ್ನ ಮನಸ್ಸನ್ನು ಒಪ್ಪಿಸಿಬಿಟ್ಟಿದ್ದ. ಆದರೆ ಅವಳು ಯಾರು, ಅವಳ ಹೆಸರೇನು, ಅವಳ ತಂದೆ ತಾಯಿ ಯಾರು ಎಂಬುದು ತಿಳಿದಿಲ್ಲ. ಅವನಿಗೆ ಏನು ಮಾಡೋದು? ಅವನ ಮನಸ್ಸು ಮಾತ್ರ ಹಾದಿ ತಪ್ಪಿತ್ತು. ಅದಕ್ಕೆ ಅವನು ಹೆಸರಿಡದಾದ. ಅವನ ಮನ ಅವಳನ್ನು ಎಲ್ಲಿ ಹುಡುಕಲಿ ಎಂದು ಚಿಂತಿಸುತ್ತಿತ್ತು. ಅವನ ಬುದ್ಧಿ ಕೂಡ ಅವಳ ವಿಷಯಕ್ಕೆ ಹಾದಿ ತಪ್ಪಿ ಅವನ ಕಂಟ್ರೋಲ್ಗೆ ಸಿಗಲಿಲ್ಲ. ಯಾರವಳು ಎಂಬುದೇ ಅವನ ತಲೆಯಲ್ಲಿ ಓಡುತ್ತಿತ್ತು. ಸೌಂದರ್ಯ ಒಬ್ಬ ಹೆಸರಾಂತ ಕಂಪನಿ ಮಾಲೀಕನ ಮಗಳೂ ಹೌದು. ದೇಶದೆಲ್ಲೆಡೆ ಹೆಸರು ಮಾಡಿರುವ ಸೌಂದರ್ಯ ಇಂಡಸ್ಟ್ರಿನ ಮಾಲೀಕ ಸಂಪತ್ ತಾಯಿ ಸರಸ್ವತಿ ಅವರ ಏಕಮಾತ್ರ ಪುತ್ರಿ ಸೌಂದರ್ಯ. ಇಲ್ಲಿ ನಮ್ಮ ಹುಡುಗ ಅವಳ ನೆನೆದು ತನ್ನ ಕೆಲಸ ಮರೆತರೆ ಅಲ್ಲಿ ಅವಳು ಕೂಡ ತನ್ನ ಯೋಚನೆಯಲ್ಲಿಯೇ ಮುಳುಗಿದ್ದಾಳೆ. ಅವಳ ಮನಸ್ಸು ಹೃದಯದ ತುಂಬೆಲ್ಲ ಅವನೇ. ಯಾರವನು? ಅವನ ಅಂದಕ್ಕೆ ನಾನೇಕೆ ಸೋಲುತ್ತಿದ್ದೇನೆ? ಯಾರನ್ನು ಯಾವ ಹುಡುಗನ ಬಗ್ಗೆ ಯೋಚಿಸದ ನಾನು ಅವನ ಬಗ್ಗೆ ಏಕೆ ಯೋಚಿಸುತ್ತಿರುವೆ? ಗೊಂದಲದ ಗೂಡಾಗಿದ್ದ ಅವಳ ಮನಸ್ಸು. ಇವಳಿಗೆ ಅವನು, ಅವನಿಗೆ ಇವಳು ಸೋತಿದ್ದಳು. ಅದಾಗಲೇ 1 ತಿಂಗಳು ಕಳೆದಿತ್ತು. ಆದರೂ ಅವಳ ಮನಸ್ಸು ಅವನನ್ನು ನೆನೆಯುತ್ತಿತ್ತು. ಅವನ ಮನ ಅವಳಿಗಾಗಿ ಪರಿತಪಿಸುತ್ತಿತ್ತು. ಇವರ ಮರುಭೇಟಿಗೆ ವಿಧಿಯಾಗಲೇ ಚಿತ್ರಣ ರಚಿಸಿತ್ತು. ಸೌಂದರ್ಯ ತನ್ನ ಸ್ನೇಹಿತೆಯ ಮದುವೆಗೆ ಹೋಗಿದ್ದಳು. ಅವಳಿಗೆ ತಿಳಿದಿರಲಿಲ್ಲ ತನ್ನ ಮನಗದ್ದ ಚೆಲುವ ಅಲ್ಲಿಗೆ ಬರುವನೆಂದು. ಸಂಪ್ರೀತ್ ತನ್ನ ಸ್ನೇಹಿತನ ಮದುವೆಗೆಂದು ಬಂದಿದ್ದ. ಅಲ್ಲಿಗೆ ಬಂದ ಅವನಿಗೆ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಇತ್ತ ಅವಳ ಹೃದಯ ಸದ್ದು ಮಾಡಿದ್ದು, ನಿನ್ನವನು ಇಲ್ಲಿ ಇರುವನೆಂದು. ಅವಳು ಯಾರನ್ನು ಹುಡುಕುತ್ತಾ ಮಂಟಪದ ದ್ವಾರಕ್ಕೆ ಬಂದಳು. ನೋಡದೆ ಎದುರಿದ್ದವನಿಗೆ ಡಿಕ್ಕಿ ಹೊಡೆದಳು. ಇವಳು ಡಿಕ್ಕಿ ಹೊಡೆದು ಬೀಳುತ್ತಿದ್ದವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿದ ಹುಡುಗ. ಬಿದ್ದೆ ಎಂದು ಕಣ್ಮುಚ್ಚಿದವಳು ನಿಧಾನವಾಗಿ ಕಣ್ಣು ಬಿಟ್ಟಾಗ ತನ್ನ ಮನಸ್ಸು ಕದ್ದ ಚೆಲುವ ಬಾಹುಗಳಲ್ಲಿ ಬಂದಿಯಾಗಿದ್ದಳು. ಅವನಿಗೂ ಇಲ್ಲಿ ಅವಳ ನೋಡಿ ಖುಷಿಯೋ ಖುಷಿ. ನಿಧಾನವಾಗಿ ಅವನ ಬಾಹುಗಳಿಂದ ಬಿಡಿಸಿಕೊಂಡವಳು ಸಾರಿ ಎಂದು ನಾಚುತ್ತಾ ಅಲ್ಲಿಂದ ಓಡಿದಳು. ಇಬ್ಬರ ಮನಸ್ಸು ಆಗಲೇ ಅಕ್ಕಿಯಂತೆ ಹಾರಾಡುತ್ತಿದ್ದವು. ಇಬ್ಬರೂ ಕದ್ದು ಕದ್ದು ಅದೆಷ್ಟು ಫೋಟೋ ಕ್ಲಿಕ್ಕಿಸಿಕೊಂಡರು ತಮ್ಮ ಮೊಬೈಲ್ನಲ್ಲಿ. ಅವಳ ಫೋಟೋ ಇವನ ಗ್ಯಾಲರಿ ತುಂಬಿದರೆ ಇವನ ಫೋಟೋ ಅವಳ ಗ್ಯಾಲರಿ ತುಂಬ. ದೇವರು ಅದೇನು ಟೇಸ್ಟ್ ಇಟ್ಟಿರುವನು ಊಟಕ್ಕೆ. ಅವಳ ಪಕ್ಕ ಇವನು ಕೂರುತ್ತಾನೆ. ಅವನನ್ನು ಅಲ್ಲಿ ನಿರೀಕ್ಷಿಸದ ಅವಳು ಅವನನ್ನು ಕಂಡು ನಾಚುತ್ತಾಳೆ. ಆದರೆ ಇಬ್ಬರ ನಡುವೆ ಮೌನವೇ ಇತ್ತು. ಕೊನೆಗೆ ಮೌನ ಮುರಿದ ಸಂಪ್ರೀತ್, ಹಾಯ್, ನಾನು ಸಂಪ್ರೀತ್ ಅಂತ ಹಸ್ತ ಚಾಚುತ್ತಾನೆ. ಅವನ ಮಧುರ ಧ್ವನಿಗೆ ಮತ್ತೆ ಕಳೆದು ಹೋಗುತ್ತಾಳೆ ಸೌಂದರ್ಯ. ಹಾಯ್, ನಾನು ಸೌಂದರ್ಯ ಅಂತ ಶೇಕ್ ಹ್ಯಾಂಡ್ ಮಾಡುತ್ತಾರೆ. ನೈಸ್ ನೇಮ್ ಅಂತ ಹೇಳುತ್ತಾನೆ. ಅವಳ ಇಂಪಾದ ಧ್ವನಿ ಇವನನ್ನು ಮೂಕ ವಿಸ್ಮಿತಗೊಳಿಸಿತು. ಊಟ ಬಡಿಸಿದ ಮೇಲೆ ಊಟ ಮಾಡುತ್ತಲೇ ತನ್ನ ಪರಿಚಯ ಮಾಡಿಕೊಳ್ತಾನೆ ಸಂಪ್ರೀತ್. ಹಾಗೆ ಅವಳು ಕೂಡ ನಾಚುತ್ತಲೇ ತನ್ನ ಬಗ್ಗೆ ಹೇಳಿಕೊಳ್ಳುತ್ತಾಳೆ. ಎಂದೂ ಯಾವ ಹುಡುಗನ ಬಳಿಯೂ ಮಾತನಾಡದ ಅವಳು ಇವನೊಂದಿಗೆ ಸಾರಾಗ ಮಾತು ಆಡಿದರೆ ಯಾವ ಹುಡುಗಿಯ ನೋಡದ ಅವನ ಕಣ್ಣುಗಳು ಇವಳನ್ನು ನೋಡುವುದರಲ್ಲಿ ಮಗ್ನ. ಊಟ ಏನಿತ್ತೋ ಗೊತ್ತಿಲ್ಲ ಇಬ್ಬರಿಗೂ. ಆದರೆ ಎಲೆ ಮೇಲೆ ಬಡಿಸಿದ ಎಲ್ಲವೂ ಖಾಲಿಯಾಗಿತ್ತು. ಇಬ್ಬರೂ ಎದ್ದು ಕೈ ತೊಳೆದು ಹೊರಬರುತ್ತಾರೆ.
ಇವಳ ನಾಚುತ್ತಾ ಮುಂದೆ, ಅವನು ಮುಗುಳ್ನಗೆ ಹೊತ್ತು ಹಿಂದೆ. ಮದುವೆ ಮನೆಯಿಂದ ಇಬ್ಬರು ಹೊರಬರುತ್ತಾರೆ. ಸಂಪ್ರೀತ್ ಅವಳನ್ನೇ ನೋಡುತ್ತಾ ತನ್ನ ಬೈಕ್ ಕಡೆ ಹೋಗುತ್ತಾನೆ. ಆದರೆ ನಮ್ಮ ಹುಡುಗಿ ಬಂದಿದ್ದ ಕಾರು ಆಗಲೇ ಹೋಗಿ ಆಗಿತ್ತು. ಹೋಗಿರಲಿಲ್ಲ. ಅವನ ಜೊತೆ ಹೋಗಲು ಡ್ರೈವರ್ಗೆ ಹೇಳಿ ಮನೆಗೆ ಇವಳು ಕಳಿಸಿದ್ದಳು ಕಳ್ಳಿ. ಇವಳ ಸಪ್ಪೆ ಮುಖ ನೋಡಿದ ನಮ್ಮ ಹೀರೋ ಬಂದು ಏನಾಯಿತು ಎಂದರೆ, ಕಾರು ಹೋಗಿ ಆಗಿದೆ ಅಂದರೆ ನಮ್ಮ ಹುಡುಗ ಬನ್ನಿ ಡ್ರಾಪ್ ಕೊಡ್ತೀನಿ ಅಂದ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಆಗಿತ್ತು. ಸರಿ ಅಂತ ಬೈಕ್ ಹತ್ತಿ ಕೂರ್ತಾಳೆ. ಅವನ ಹಿಂದೆ ಕೂತ ಅವಳ ಮನಸ್ಸು ಚಿಟ್ಟೆ ಥರ ಹಾರುತ್ತಾ ಇರುತ್ತೆ. ಅವನ ಮನಸ್ಸು ಕುಣಿಯುತ್ತಾ ಇರುತ್ತದೆ. ಅಂತೂ ಅವಳ ಮನೆ ಮುಂದೆ ಬಂದು ನಿಲ್ಲಿಸ್ತಾನೆ. ಅದೊಂದು ಭವ್ಯ ಬಂಗ್ಲೆ. ಅವಳನ್ನು ಬೀಳ್ಕೊಟ್ಟು ಹೋಗಬೇಕಾದ್ರೆ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿರುತ್ತೆ. ಇನ್ನು ಇವರ ಮಾತು ರಾತ್ರಿಯೆಲ್ಲ ಮಿತಿ ಇಲ್ಲದೆ ಸಾಗಿರುತ್ತೆ. ದಿನೇ ದಿನೇ ಇವರ ಮನಸ್ಸು ತುಂಬ ಪ್ರೀತಿ ಎಮ್ಮರವಾಗಿ ಬೆಳೆಯುತ್ತದೆ. ಹೀಗೆ ಅವರ ಪ್ರೀತಿ ಸಾಗುತ್ತಾ ಇರುತ್ತದೆ, ಯಾರ ಭಯವೂ ಇಲ್ಲದೆ. ಇದರ ನಡುವೆ ಅವಳು IPS ಎಕ್ಸಾಮ್ ಬರೆದು ಉತ್ತೀರ್ಣ ಆಗಿ ದೆಹಲಿಗೆ ಟ್ರೈನಿಂಗ್ಗೆ ಹೋಗ್ತಾಳೆ. ಅವಳು ಹೋದ್ಮೇಲೆ ಇವನು ಹೋಗಬೇಕಲ್ವಾ. ತಮ್ಮ ಕಂಪನಿಯ ದೆಹಲಿ ಬ್ರ್ಯಾಂಚಿಗೆ CEO ಆಗಿ ಹೋಗ್ತಾನೆ. ಅವರ ಪ್ರೀತಿಗೆ ಯಾವ ಗಡಿಯೂ ಇರುವುದಿಲ್ಲ. ಆದರೆ ಅವರು ಎಂದು ಎಲ್ಲೇ ಮೀರಿದವರಲ್ಲ. ಅವನ ಬಗ್ಗೆ ಇವಳಿಗೆ, ಇವಳ ಬಗ್ಗೆ ಅವನಿಗೆ ಪ್ರತಿಯೊಂದು ತಿಳಿದಿರುತ್ತದೆ. ಒಂದೊಂದು ದಿನ ಇಬ್ಬರು ಒಂದೇ ರೂಮಿನಲ್ಲಿ ಇದ್ದರು ಎಂದೂ ಮಿತಿ ಮೀರಿದವರಲ್ಲ. 1 ವರ್ಷದ ನಂತರ ಅವಳು ಒಬ್ಬ IPS ಅಧಿಕಾರಿ ಆಗಿರುತ್ತಾಳೆ. ಅವನು ಕೂಡ ಒಬ್ಬ ಸಕ್ಸಸ್ಫುಲ್ ಯೂತ್ ಐಕಾನ್ ಆಫ್ ದ ಇಯರ್ ಅವಾರ್ಡ್ ಪಡೆದಿರುತ್ತಾನೆ. ಹೀಗೆ ಸಾಗಿದ ಇವರ 5 ವರ್ಷದ ಪ್ರೀತಿಗೆ ಮದುವೆ ಎಂಬ ಬಂಧನದಲ್ಲಿ ಬಂದಿಯಾಗಲು ನಿರ್ಧಾರ ಆಗುತ್ತದೆ. ಇವರ ಈ ನಿರ್ಧಾರ ಮನೆಯವರಿಗೂ ಒಪ್ಪಿಗೆ ಆಗುತ್ತೆ. ಮನೆಯವರೆಲ್ಲ ಸೇರಿ ಎಂಗೇಜ್ಮೆಂಟ್ ಮಾಡಲು ನಿರ್ಧರಿಸುತ್ತಾರೆ. ತಮ್ಮ ಹಳೆಯ ನೆನಪಿನಿಂದ ಹೊರಬಂದ ನಾರಾಯಣ್ ಡಾಕ್ಟರ್ ಬಳಿ ಬರುತ್ತಾರೆ. ಡಾಕ್ಟರ್, ನನ್ನ ಮಗ ಎಂದಾಗ, ನಿಮ್ಮ ಮಗನಿಗೆ ಪ್ರಜ್ಞೆ ಬಂದಿದೆ, ನೀವು ಹೋಗಿ ನೋಡಬಹುದು, ಇನ್ನು ಅರ್ಧ ಗಂಟೆಯಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಮಗನ ಬಳಿ ಬಂದು ನಿಲ್ಲುತ್ತಾರೆ ನಾರಾಯಣ್ ಲಕ್ಷ್ಮಿ. ಅಪ್ಪ, ಅದೇನಾಯಿತು ಅಂತ ಗೊತ್ತಿಲ್ಲ ಅಪ್ಪ, ಇದರಲ್ಲಿ ನನ್ನ ತಪ್ಪಿಲ್ಲ. ಆ ಹುಡುಗಿ ಯಾರೆಂದು ನನಗೆ ಗೊತ್ತಿಲ್ಲ. ಅಳ್ಬೇಡ ಕಂದ ನೀನು. ಏನು ನಿನ್ನ ಗುಣ ಏನು ಎಂದು ನಮಗೆ ಗೊತ್ತು. ಅಲ್ಲಿ ಕಂಡಾಗ ಸಿಟ್ಟು ಬಂದಿದೆ ನಿಜ, ಆದರೆ ನಿನ್ನ ಮೇಲೆ ಎಳ್ಳಷ್ಟು ಅನುಮಾನ ಇಲ್ಲ ಕಂದ. ಅವರು ಎಷ್ಟು ಹೇಳಿದ್ರು ನನ್ನವಳು ಏನು ಅಂದುಕೊಂಡಾಳು ಎಂಬುದು ಅವನ ಯೋಚನೆ. 1 ತಿಂಗಳ ನಂತರ ಅವನು ಪೂರ್ತಿ ಗುಣ ಆಗ್ತಾನೆ. ಆದರೂ ತನ್ನವಳಿಗೆ ಮುಖ ತೋರಿಸಲು ಅವನ ಮನ ಒಪ್ಪುತ್ತಿಲ್ಲ. ಇಲ್ಲಿ ಇದ್ದರೆ ಅವಳ ನೆನಪು ಕಾಡುವುದು ಎಂದು ಮುಂಬೈಗೆ ಹೋಗ್ತಾನೆ. ಈ ಮದುವೆ ಎಲ್ಲರಿಗೂ ಇಷ್ಟ ಇತ್ತು. ಆದರೆ ಒಬ್ಬರನ್ನು ಬಿಟ್ಟು, ಅದು ಬೇರಾರೂ ಅಲ್ಲ, ಅವಳ ಸೋದರ ಮಾವನಿಗೆ. ಸೌಂದರ್ಯ ಸೋದರ ಮಾವ ಗುರುರಾಜ್. ಅವನ ಮಗನಾದ ಚಂದನ್ಗೆ ಇವಳನ್ನು ಮದುವೆ ಮಾಡಿಸಿದರೆ ಈ ಸಮಸ್ತ ಆಸ್ತಿಗೆ ನಾವೇ ಒಡೆಯರು ಹಾಕ್ತೀವಿ ಅಂದ್ಕೊಂಡು ಇರ್ತಾರೆ. ಆದರೆ ಸೌಂದರ್ಯ ಸಂಪ್ರೀತ್ ವಿಷಯ ಕೇಳಿ ತಮ್ಮ ಪ್ಲ್ಯಾನ್ ಉಲ್ಟಾ ಆಯಿತು. ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸಬೇಕು ಎಂದು ನಿರ್ಧರಿಸಿ ಪ್ಲ್ಯಾನ್ ಮಾಡ್ತಾರೆ. ಸಂಪ್ರೀತ್ ಮಲಗಿರುತ್ತಾನೆ. ನಿಧಾನವಾಗಿ ಅವನ ರೂಮಿಗೆ ಹೋದ ಗುರುರಾಜ್ ಅವನಿಗೆ ನಿದ್ದೆ ಬರುವಂತೆ ಅವನ ಮೂಗಿಗೆ ಯಾವುದೋ ಒಂದು ದ್ರವ್ಯವನ್ನು ಹಿಡಿಯುತ್ತಾನೆ. ಅದರ ವಾಸನೆಗೆ ಸಂಪ್ರೀತ್ ಪೂರ್ಣ ನಿದ್ದೆ ಹೋಗುತ್ತಾನೆ. ಅವನ ಪಕ್ಕ ಒಂದು ಹುಡುಗಿಯನ್ನು ಮಲಗುವಂತೆ ಹೇಳಿ ಅವಳಿಗೆ 10 ಲಕ್ಷ ಹಣ ನೀಡಿರುತ್ತಾನೆ. ಅದರಂತೆ ಅವಳು ಅವನ ಪಕ್ಕ ಮಲಗುತ್ತಾಳೆ. ನಂತರ ಅವನನ್ನು ವೇದಿಕೆಗೆ ಕರೆದುಕೊಂಡು ಹೋಗಲು ಬಂದಾಗ ಅದನ್ನು ನೋಡಿದವರಿಗೆ ಸಿಟ್ಟು ಬರುತ್ತದೆ. ಇತ್ತ ಸೌಂದರ್ಯ ಕುಸಿದು ಪ್ರಜ್ಞೆ ತಪ್ಪಿದವಳನ್ನು ಉಪಚರಿಸಿ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಅವಳು ಮೌನಿ, ಏನು ಮಾತನಾಡದೆ ತನ್ನವನ ಬಗ್ಗೆ ಹೇಳುವುದನ್ನು ಕೇಳುತ್ತಿದ್ದಳು. ಅವಳು ಏನಾದರೂ ಮಾತನಾಡಲು ಹೋದರೆ ಅವಳ ಪ್ರೀತಿ ಬಗ್ಗೆ ಹೀಯಾಳಿಸಿ ಅವಳ ಬಾಯಿ ಮುಚ್ಚಿಸಿದರು. ಮಹಾಮೌನಿಯಾಗಿದ್ದಳು. ಯಾರೊಂದಿಗೂ ಮಾತಿಲ್ಲ. 1 ವಾರದ ನಂತರ ತನ್ನ ಕೆಲಸಕ್ಕೆ ಹೋದಳು. ಮನೆಗೆ ಬಂದರೆ ತನ್ನವನ ಬಗ್ಗೆ ಹಾಡುವ ಮಾತನ್ನು ಕೇಳಬೇಕು ಎಂದು ಬೆಳಿಗ್ಗೆ ಎಲ್ಲರೂ ಹೇಳುವ ಮೊದಲೇ ಕೆಲಸಕ್ಕೆ ಹೋಗುವುದು, ರಾತ್ರಿ ಎಲ್ಲ ಮಲಗಿದ ನಂತರ ಬರುವುದು ಆಗ್ತಿತ್ತು. ದಿನಗಳು ಕಳೆಯುತ್ತಿದ್ದಂತೆ ಅವಳ ನೋವು ಮರೆತು ಮೊದಲಿನಂತೆ ಆದಳು. ಆದರೆ ರಾತ್ರಿ ಮಾತ್ರ ಅವನ ಫೋಟೋ ಹಿಡಿದು ಅಳುತ್ತಿದ್ದಳು. ಅವನು ಕೂಡ ಇವಳ ನೆನೆದು ರಾತ್ರಿ ಸರಿಯಾಗಿ ನಿದ್ರೆ ಮಾಡ್ತಾ ಇರಲಿಲ್ಲ. ಅದಾಗಲೇ 6 ತಿಂಗಳು ಕಳೆದಿತ್ತು. ಅವಳು ಅವನ ಬಗ್ಗೆ ತಿಳಿದುಕೊಳ್ಳಲು ಸೋತು ಹೋಗಿದ್ದಳು. ಅವನು ತನ್ನ ನಂಬರ್ ಚೇಂಜ್ ಮಾಡಿದ್ದ.
ಫ್ರೆಂಡ್ಸ್ ಹೆಸರಲ್ಲಿ ಸಿಮ್ ಪಡೆದಿದ್ದರಿಂದ ಅವನನ್ನು ಟ್ರ್ಯಾಪ್ ಮಾಡಲು ಆಗಲಿಲ್ಲ. ಇತ್ತ ನಾರಾಯಣ ಲಕ್ಷ್ಮಿ ಕೂಡ ಸ್ನೇಹಿತನ ಹೆಸರಲ್ಲಿ ಪಡೆದ ನಂಬರಿಂದ ಮಾತನಾಡುತ್ತಿದ್ದರು. ಅದು ವಾರಕ್ಕೆ ಒಮ್ಮೆ ಮಾತ್ರ. ಹೀಗೆ ತಿಂಗಳುಗಳು ಕಳೆದವು. ಅಂದು ಯಾವುದೋ ಟೆನ್ಷನ್ನಲ್ಲಿ ಮನೆಗೆ ಬರ್ತಾಳೆ. ಅಂದು ಮನೆಗೆ ಹೋದ ಅವಳಿಗೆ ಶಾಕ್ ಕಾದಿತ್ತು. ಏನೆಂದರೆ ಮಾವನ ಮಗ ಚಂದನ್ ಜೊತೆ ಮದುವೆ ಎಂದು. ನೀವು ಒಪ್ಪದಿದ್ದರೆ ನಿಮ್ಮ ಹೆಣ ನೋಡಬೇಕಾಗುತ್ತದೆ ಎಂದು ಅವರು ಹೆದರಿಸಿ ಅವಳನ್ನು ಒಪ್ಪಿಸಿದರು. ಆದರೆ ಅವಳ ಮನಸ್ಸು ಎಂದೋ ಸಂಪ್ರೀತ್ನ ವಶ ಆಗಿತ್ತು. ನೇರವಾಗಿ ಮದುವೆ ಎಂದು ನಿರ್ಧರಿಸಿ ದಿನಾಂಕ ತಿಳಿಸಿದರು. ನನ್ನವ ಬಂದೇ ಬರ್ತಾನೆ ಎಂಬ ಹುಚ್ಚು ನಂಬಿಕೆ ಅವಳಿಗೆ. ಅವಳ ಮದುವೆಗೆ ಇನ್ನು 1 ವಾರ ಇತ್ತು. ನಾರಾಯಣ ಲಕ್ಷ್ಮಿಗೆ ವಿಷಯ ತಿಳಿದಿತ್ತು. ಮಗನಿಗೆ ಹೇಳುವುದೋ ಬೇಡವೋ ಎಂದು 5 ದಿನ ಕಳೆದವರು 6ನೇ ದಿನ ಅವನಿಗೆ ವಿಷಯ ಮುಟ್ಟಿಸಿದರು. ಅವನಿಗೆ ತನ್ನವಳನ್ನು ಕಳೆದುಕೊಳ್ಳುವ ಭಯ ಆಗಿತ್ತು. ಕೂಡಲೇ ತನ್ನೂರಿಗೆ ಬಂದ. ಅಂದು ಅವಳ ಮದುವೆಯ ದಿನ. ಅದಾಗಲೇ ವರ ಹಸೆಮಣೆ ಏರಿದ್ದ. ವಧುವನ್ನು ಕರೆತನ್ನಿ ಎಂದಾಗ ಸೌಂದರ್ಯನ ಕರೆದುಕೊಂಡು ಬರುತ್ತಿದ್ದರು. ಅವಳ ಹೃದಯ ಸದ್ದು ಮಾಡಿತ್ತು. ನಿನ್ನವನು ಇಲ್ಲೇ ಇದ್ದಾನೆ ನೋಡು ಎಂದಿತ್ತು ಅವಳ ಮನಸ್ಸು. ಸುತ್ತ ನೋಡಿದವಳಿಗೆ ಮಂಟಪದ ದ್ವಾರದಲ್ಲಿ ತನ್ನವನ ಆಗಮನ ಕಂಡು ಸಂತಸ ಆಗಿತ್ತು. ಎಲ್ಲರನ್ನೂ ತಳ್ಳಿ ಹುಡುಗಿ ಓಡಿದಳು ತನ್ನಿನಿಯನ ಬಳಿಗೆ. ಅವನ ಮುಂದೆ ನಿಂತವಳು ಅವನ ಕೆನ್ನೆಗೆ 2 ಹೊಡೆದು ತಬ್ಬಿಬಿಟ್ಟಳು. ಇಷ್ಟು ದಿನ ತಡೆದಿದ್ದ ಕಣ್ಣೀರು ಅವನ ತಬ್ಬಿ ಹೊರ ಹಾಕುತ್ತಿದ್ದಳು. ಎಲ್ಲೋ ಹೋಗಿದ್ದೆ ರಾಸ್ಕಲ್, ಎಷ್ಟು ಅಂತ ಹುಡುಕುವುದು ನಿನ್ನ? ಹೇಳೋ, ನಾನಿಂಗೆ ಬೇಡ್ವಾ? ಯಾಕೆ ಬಿಟ್ಟೋದೆ ಹೇಳೋ ಎಂದು ಬಿಕ್ಕಳಿಸುತ್ತಲೇ ಇದ್ದಳು. ಅಲ್ಲ, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಅದೇಗೋ ಅಂದ್ಕೊಂಡೆ. ಈ 1 ವರ್ಷ ನಿನ್ನ ಕಾಣದೆ ನಾನೆಷ್ಟು ದುಃಖಪಟ್ಟೆ ಗೊತ್ತೇನೋ. ನನ್ನ ನಂಬುವುದಕ್ಕಿಂತ ಹೆಚ್ಚು ನಿನ್ನ ನಂಬುವೆ ಕಣೋ. ಯಾಕೋ ಹೋದೆ ನನ್ನ ಬಿಟ್ಟು? ಅವಳ ಮಾತು ಆಲಿಸಿದ ಅವನ ಮನಸ್ಸು ರೋಧಿಸ್ತಾ ಇತ್ತು. ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗಲಿ? ನೀನೇ ನನ್ನ ಪ್ರಾಣ. ಅಂದು ನಡೆದ ಘಟನೆ ನಿನ್ನ ಮುಂದೆ ಬರೋಕ್ಕೆ ಬಿಡಲಿಲ್ಲ. ನೀನು ನನ್ನ ನಂಬದೇ ಇದ್ದರೆ ನನ್ನ ಹೃದಯ ಹೊಡೆದೇ ಹೋಗುತ್ತೆ ಕಣೆ. ಅದಕ್ಕೆ ನಿನ್ನ ಮುಂದೆ ಬರಲಿಲ್ಲ. ಏನೋ ಕೋತಿ, ನಾನಿನ್ನ ನಂಬಲ್ವಾ? ಅಂದು ನಾವಿಬ್ಬರು ಒಂದೇ ರೂಮಲ್ಲಿ ಇದ್ರು. ಅವತ್ತು ನನ್ನ ನೀನು ಹೇಗಾದರೂ ಬಳಸಿಕೊಳ್ಳಲು ಬಹುದಿತ್ತು. ಆದರೂ ನಿನ್ನ ಜೊತೆ ಇದ್ದೆ. ಯಾಕೆ ಹೇಳು? ನೀ ನನ್ನ ಅಪ್ಪನೇ ಇಲ್ಲದೆ ಮುಟ್ಟೋಲ್ಲ ಅನ್ನುವ ನಂಬಿಕೆ ಮೇಲೆ. ಅವತ್ತು ಮಿಸ್ ಆಗಿ ಡ್ರಿಂಕ್ಸ್ ಮಾಡಿ ಒಂದೇ ರೂಮಲ್ಲಿ ಇದ್ವಿ. ಅವತ್ತು ನೀನು ನನ್ನ ಏನಾದರೂ ಮಾಡ್ಬೋದಿತ್ತು. ಆದರೆ ನೀನು ನನ್ನ ಕಿರುಬೆರಳನ್ನು ಸೋಕಿಲ್ಲ. ಇಂಥವನ ಮೇಲೆ ಅನುಮಾನ ಹೇಗೋ ಬರುತ್ತೆ. ಸಾರಿ ಕಣೆ, ನಿನ್ನ ನಂಬಿಕೆಯಲ್ಲಿ ಕಳೆದುಕೊಂಡೆ ಅನ್ನೋ ಭಯ ನಿನ್ನ ಹತ್ತಿರ ಬರುವುದನ್ನು ತಡೆಯಿತು. ಎಷ್ಟೋ ಅವಕಾಶ ಇದ್ದಾಗಲೇ ನೀನು ನನ್ನ ಮುಟ್ಟಿಲ್ಲ. ಇನ್ನು ಅವತ್ತು ಯಾರನ್ನು ಮುಟ್ಟಿದ್ಯಾ ಅಂದರೆ ನಾನು ನಂಬುವೆನಾ? ಇದನ್ನೆಲ್ಲ ನೋಡ್ತಿದ್ದ ಮನೆಯವರಿಗೆ ತಮ್ಮ ತಪ್ಪು ಅರಿವಾಗಿತ್ತು. ಅವರ ಪ್ರೀತಿಗೆ ಯಾರ ತಡೆಯೂ ಇರಲಿಲ್ಲ. ಅವರೆಲ್ಲರ ಮುಂದೆ ತಾನು ತಂದಿದ್ದ ತಾಳಿಯನ್ನು ಅವಳ ಕುತ್ತಿಗೆಗೆ ಅಲಂಕರಿಸಿದ. ತನ್ನ ಜೀವನದ ಒಡತಿಗೆ ಅವಳ ಸ್ಥಾನ ಅಧಿಕೃತವಾಗಿ ನೀಡಿದ್ದ. ನಿನ್ನೆ ನನ್ನ ಮೇಲೆ ನಂಬಿಕೆ ಇಲ್ಲ ಎಂದು ಅವನ ಎದೆಗೆ ಹೊಡೆದು ಉಸಿಮುನಿಸು ತೋರಿ ನಿನ್ನನ್ನು ಅಗಲಿ ಇರಲಾರೆ ಹಿನಿಯ ಎಂದು ಅವನನ್ನು ತಬ್ಬಿದಳು. ರೀ, ಎಲ್ಲಿದ್ದೀರಾ ಎಂದು ಕೂಗುತ್ತಾ ಬಂದ ತನ್ನ ಪತ್ನಿಯ ಕರೆಗೆ ಹಳೆಯ ನೆನಪಿನಿಂದ ಹೊರಗೆ ಬಂದ ಸಂಪ್ರೀತ್. ಇಲ್ಲೇ ಇದ್ದೀನಿ ಕಣೆ, ಬಾ ಎಂದೊಡನೆ ರೂಮಿಗೆ ಬಂದವಳು ಅವನ ಹೃದಯದ ಒಡತಿ. ಅಮ್ಮ, ನಿಮ್ಮ ಲವ್ ಸ್ಟೋರಿ ಸೂಪರ್ ಅಮ್ಮ. ಓ, ಸಾಹೇಬ್ರು ಇವತ್ತು ಹಳೆಯದನ್ನು ನೆನಪಿಸಿಕೊಂಡದ್ದು ಯಾಕೆ? ಕೇಳು ಕಂದ. ಅಪ್ಪ ಇವತ್ತೇ ಇದೇ ಕತೆ ಹೇಳಿದ್ದು ಯಾಕೆ? ಮಗುವೆ, ಇವತ್ತು ನಿಮ್ಮ ಅಮ್ಮನ ಮದುವೆ ಆಗಿ 6 ವರ್ಷ ಕಣೋ. ನಿನ್ನ 5 ವರ್ಷದ ಹುಟ್ಟಿದ ದಿನ ಇಂದು. ಹೌದು, ಮದುವೆ ಆದ 1 ವರ್ಷಕ್ಕೆ ತಾಯಿ ಮಡಿಲಿಗೆ ಸೇರಿದ ಕಂದ ಅಮೋಘ. ಸರಿ ಪಪ್ಪ, ನಾನು ಸ್ವೀಟ್ಸ್ ಕೊಟ್ಟು ಹಾಗೆ ಅಜ್ಜಿ ತಾತ ಜೊತೆ ಹೊರಗೆ ಹೋಗಿ ಬರುವೆ ಅಂತ ತನ್ನ ಪುಟ್ಟ ಬಾಯಿಂದ ಹೇಳಿ ತಾತ ಅಜ್ಜಿ ಬಳಿ ಓಡಿ ಹೋದ ಮುದ್ದು ಕಂದ. ನಾನು ಹೋಗುವೆ.
ಅಡುಗೆ ಮನೆಯಲ್ಲಿ ಕೆಲಸ ಇದೆ ಎಂದು ಹೊರಟವಳ ಸೆರಗು ಹಿಡಿದು ಹೇಳಿದ ತಕ್ಷಣ ತನ್ನವನ ಎದೆ ಮೇಲೆ ಇದ್ದಳು ಅವಳು. ಆ ಗಳಿಗೆ ಮತ್ತೊಂದು ಜೀವಕ್ಕೆ ಜೀವ ನೀಡಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕೆ.